ಯಾವ ಚರ್ಚೆಗಳು ಇಲ್ಲ, ಯಾವ ಸಂಗತಿಗಳು ಇಲ್ಲ. ಇರುವಂಥದ್ದು ಒಂದೇ ಒಂದು, ಅದು ವಿಪಕ್ಷಗಳ ಪ್ರತಿಭಟನೆ, ನಾಗೇಂದ್ರ ರಾಜೀನಾಮೆಗೆ ಆಗ್ರಹ. ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಕಡೆಗೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸದನದ ಬಾವಿಗಿಳಿದು ಬಿಜೆಪಿಯಿಂದ ಪ್ರತಿಭಟನೆ. ಬಿಜೆಪಿ ಸದಸ್ಯರು ನಿರಂತರವಾಗಿ ಧಿಕ್ಕಾರದ ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ. ಅಧ್ಯಕ್ಷರೇ ನೋಡಿ, ನಾವು ಶನಿವಾರ ಭಾನುವಾರ ಚರ್ಚೆ ಮಾಡಕ್ ಅವಕಾಶ ಕೊಟ್ಟಿದ್ರಿ. ಚರ್ಚೆ ಮಾಡಕ್ ಅವಕಾಶ, ಅವರು ಚರ್ಚೆ ಮಾಡಿ ಏನೋ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ತಿಳ್ಕೊಂಡಿದ್ರಿ. ಒಳ್ಳೆ ತೀರ್ಮಾನ ಮಾಡಿಲ್ಲ. ಒಬ್ಬ ವ್ಯಕ್ತಿಗೋಸ್ಕರ ನೀವು ಕೂತ್ಕೊಳ್ಳಪ್ಪ, ನೀನು ಮಾನ್ಯ ಸದಸ್ಯರುಗಳು, ಕೂತ್ಕೊಳ್ಳಪ್ಪ, ನೀನು ಶ್ರೀ ಪ್ರಭು ಬಿ ಚವ್ಹಾಣ್, ನೀವು ಈ ತರ ಮಾಡ್ತಾ ಇದ್ರೆ ಶ್ರೀ ಐವಳ್ಳಿ ಸಂವಿಧಾನ ವಿರೋಧಿ. ದುರ್ಯೋಧನ ಮಹಾಲಿಂಗಪ್ಪ ಈ ತರ ಮಾಡೋದ್ರಿಂದ ನೀವು ಸದನದ ಅಗೌರವ ಮಾಡ್ತಾ ಇದ್ದೀರಿ. 224 ವಿಷಯ. ಇದಕ್ಕೆ ದಯವಿಟ್ಟು ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ದಲಿತರು 1 ಕೋಟಿ ಜನ ದಲಿತರಿದ್ದಾರೆ ಆಚೆ ಕಡೆ, ಅವ್ರ ಬಗ್ಗೆ ಯೋಚನೆ ಮಾಡಿ. ಹಣ ವಾಪಸ್ ತನ್ನಿ, 187 ಕೋಟಿ ವಾಪಸ್ ತನ್ನಿ. ಬಡವರಿಗೆ ಅದನ್ನ ಕೊಡಿ. ಬೇರೆ ದಲಿತರಿದ್ದಾರೆ, ಬೇಕಾದಷ್ಟು ಜನ ದಲಿತರಿದ್ದಾರೆ. ನಾಗೇಂದ್ರ ಒಬ್ಬನೇ ದಲಿತ ಅಲ್ಲ, ಬೇಕಾದಷ್ಟು ಜನ ದಲಿತರಿದ್ದಾರೆ. ಅವ್ರ ಮಂತ್ರಿ ಮಾಡಿ. ಅವ್ರು ಬಿಟ್ಬಿಟ್ಟು ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನು ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು. ಚರ್ಚೆ ಮಾಡಬೇಕು. ದಯವಿಟ್ಟು ಅವಕಾಶ ಕೊಡಿ. ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ರೈತರ ಸಮಸ್ಯೆ ಇದೆ, ನಾನಾ ಸಮಸ್ಯೆ ಇದೆ. ಆ ಸಮಸ್ಯೆ ಚರ್ಚೆ ಮಾಡಿ. ಇವರಿಗೆ ರಾಜಕೀಯ ಅಧಿಕಾರ. ಅಧ್ಯಕ್ಷರೇ, ಇವತ್ತು ಅವಕಾಶ ಇದೆ. ಪರವಾಗಿಲ್ಲ, ಬಗ್ಗೆ ಚಿಂತೆ ಇಲ್ಲ. ಇವತ್ತು ಜನಗಳ ಹಿತವನ್ನ ಬಲಿ ಕೊಟ್ಟು ಈ ಸದನವನ್ನು ಕೂಡ ಹಾಳು ಮಾಡಿ ಇವತ್ತು ರಾಜ್ಯದ ಜನಗಳ ಆಶೀರ್ವಾದ ಇದ್ರೆ ಮಾಡಿ, ವಜಾ ಮಾಡಿ, ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರದ ಡ್ಯೂಟಿ, ಇಟ್ ಇಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್. ಅಧಿವೇಶನ ನಡೆಯೋದು ಡ್ಯೂಟಿ ಆಫ್ ದ ಗವರ್ಮೆಂಟ್. ನಿಮ್ಮ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲ. ನಿಮ್ಮ ಡ್ಯೂಟಿ ಅಧಿವೇಶನ ನಡೆಸುವಂಥದ್ದು. ಸದನ ನಡೆಯಕ್ಕೆ ಬಿಡದೆ ಇವರು ಇವ್ರದ್ದು ಅವನ್ನ ಉಳಿಸೋಕೋಸ್ಕರ 187 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 187 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನಿವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.